ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನ್ಯಾಚುರಲ್ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಏನಂದರೆ ತರಕಾರಿ ಉಪ್ಪಿಟ್ಟು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಉಪ್ಪಿಟ್ಟಿನ ರವೆ, ಬೇಯಿಸಿದಂತಹ ಕಾರ್ನ್ ಮತ್ತು ಬಟಾಣಿ, ಕ್ಯಾರೆಟ್, ಬೀನ್ಸ್, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಟೊಮೆಟೊ ಹಣ್ಣು, ನಿಂಬೆಹಣ್ಣು, ಕಾಯಿ ತುರಿ, ಕೊತ್ತಂಬರಿ. ನೋಡಿ, ಮೊದಲು ಸ್ಟವ್ ಹಚ್ಚೋಣ. ಒಂದು ಕಡಾಯಿ ಇಟ್ಕೊಳ್ಳೋಣ. 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆನ ಹಾಕ್ಕೊಳ್ಳೋಣ. ಇದು ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ನಂತರ ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಹಸಿಮೆಣಸಿನಕಾಯಿನ ಅಡುಗೆಗಳಿಗೆ ಸಾಧ್ಯವಾದಷ್ಟು ಹಿತಮಿತವಾಗಿ ಬಳಸಬೇಕು. ಕರಿಬೇವು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನೋಡಿ, ಈಗ ಚೆನ್ನಾಗಿದು ಫ್ರೈ ಆಗಬೇಕು. ಸುತ್ತ ಅದು ಎಣ್ಣೆ ಬಿಡ್ಕೊಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ನೋಡಿ, ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಕಾರ್ನು, ಬಟಾಣಿಯನ್ನು ಸೇರಿಸೋಣ. ಕಾರ್ನು ಹಾರ್ಟಿಗೆ ತುಂಬಾ ಒಳ್ಳೆಯದು. ಬಟಾಣಿ ರಿಚ್ ಪ್ರೋಟೀನ್ ಇರುತ್ತೆ, ಜೀರ್ಣಕ್ರಿಯೆ ಮತ್ತು ಹಾರ್ಟಿಗೆ ತುಂಬ ಒಳ್ಳೆಯದು. ನೋಡಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸುತ್ತ ಅದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ನೋಡಿ, ಈಗ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನ ಒಗ್ಗರಣೆಗೆ ಹಾಕಬೇಕು, ಆಗ ತರಕಾರಿಗಳು ತುಂಬ ಚೆನ್ನಾಗಿ ಬೇಯುತ್ತವೆ. ನಂತರ ಕ್ಯಾರೆಟ್, ಬೀನ್ಸನ್ನು ಸೇರಿಸ್ಕೊಳ್ಳೋಣ. ಕ್ಯಾರೆಟ್ ಮತ್ತು ಬೀನ್ಸಲ್ಲಿ ಫೈಬರ್ ಇರುತ್ತೆ, ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಕಣ್ಣಿನ ದೃಷ್ಟಿಗೆ ಕ್ಯಾರೆಟ್ ತುಂಬ ಒಳ್ಳೆಯದು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಟೊಮೆಟೊ ಹಣ್ಣು ಸೇರಿಸೋಣ. ಒಗ್ಗರಣೆ ಮಾಡುವಾಗ ಮೊದಲು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಮೆಣಸಿನಕಾಯಿ ಇದೇ ವಿಧಾನದಲ್ಲೇ ಒಗ್ಗರಣೆ ಹಾಕಬೇಕು. ಕೆಲವ್ರು ಹೆಂಗೆ ಮಾಡ್ತಾರೆ ಅಂದರೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಹಣ್ಣು ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಾರೆ. ಹಂಗೆ ಹಾಕ್ಬಿಟ್ರೆ ಅಡುಗೆ ರುಚಿಯಾಗಿ ಬರೋದಿಲ್ಲ. ಅದಕ್ಕೆ ಅಡುಗೆನ ಕ್ರಮಬದ್ಧವಾಗಿ ಮಾಡಿ. ನೋಡಿ, ಈಗ ನೀರನ್ನು ಸೇರಿಸೋಣ. ನೀವು ಎಷ್ಟು ಕಪ್ಪು ರವೆ ತೊಗೊಂಡಿರ್ತೀರೋ ಅದೇ ಕಪ್ಪು ಮೆಜರ್ಮೆಂಟಲ್ಲಿ 2 ಕಪ್ ರವೆ ತಗೊಂಡ್ರೆ 3 ಕಪ್ ನೀರು ಹಾಕಬೇಕು. ನೋಡಿ, ಇದು ಚೆನ್ನಾಗಿ ಮಳ್ತಾ ಇದೆ. ಇವಾಗ ನಿಂಬೆ ರಸವನ್ನು ಸೇರಿಸೋಣ. ನೋಡಿ, ಯಾವ್ದಾದ್ರು ಒಂದು ತರಕಾರಿನ ತಗೊಂಡು ಹಿಂಗೆ ಪ್ರೆಸ್ ಮಾಡಿ ನೋಡಿ, ಅದು ಮೆತ್ತಗಾಗಿದ್ರೆ ಅದು ಬೆಂದಿದೆ ಅಂತ ಅರ್ಥ. 2 ನಿಮಿಷದಲ್ಲಿ ಇದು ಕುದಿ ಬಂದುಬಿಡುತ್ತೆ. ನೋಡಿ, ಈಗ ರವೆನ ಸೇರಿಸೋಣ. ಎರಡು ನಿಮಿಷದಲ್ಲಿ ಇದೀಗ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. 20 ಸೆಕೆಂಡ್ಸು ಮುಚ್ಚಿಟ್ಬಿಡಿ ಪ್ಲೇಟ್ನ. ಆಗ ರವೆ ಚೆನ್ನಾಗಿ ಅರಳ್ಕೊಳುತ್ತೆ. ಈಗ ನೋಡಿ, ಉಪ್ಪಿಟ್ಟು ಆಗ್ತಾ ಬಂತು. ನೋಡಿ, ಈಗ ಕಾಯಿ ತುರಿ ಮತ್ತು ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ನೋಡಿ, ಉಪ್ಪಿಟ್ಟಿಗೆ ರೆಡಿ ಆಯಿತು. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ತರಕಾರಿ ಉಪ್ಪಿಟ್ಟು ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.